ನೋಡಿಲಿ ಆನಂದ್, ಮೊದಲು ಅವನ್ನ ಈ ಸಿಚುವೇಶನಿಂದ ಆಚೆ ತಗೊಂಬ. ಅವನ ಜೊತೆ ನೀನು ಧೈರ್ಯವಾಗಿರು. ಆನಂದ್ ಪ್ಲೀಸ್, ಧೈರ್ಯ ಕೆಡ್ಸ್ಕೋಬೇಡ. ನೀನು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ನೋಡು, ಸಮಸ್ಯೆಗಳು ಬರೋದೇ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ. ಇಂಥ ಟೈಮಲ್ಲೇ ನಮ್ಮ ಪವರ್ ಏನು, ನಮ್ಮ ಶಕ್ತಿ ಏನು ಅಂತ ಗೊತ್ತಾಗೋದು. ಕಮಾನ್ ಆನಂದ್, ಗೆಲ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಆದರೆ ಫೈಟ್ ಅಂತೂ ಕೊಡಲೇಬೇಕಲ್ವಾ? ನೋಡು, ಸೋಲು ಭಯ ಬಿಟ್ಟಾಕು. ಆಗ ನಾವು ಅರ್ಧ ಯುದ್ಧ ಗೆದ್ದ ಹಾಗೆ. ನಿನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡು ಆನಂದ್. ಉಳಿದಿದ್ದನ್ನು ದೇವ್ರಿಗೆ ಬಿಡು, ಅವನು ನೋಡ್ಕೋತಾನೆ. ನೀನು ಧೈರ್ಯ ಕಳ್ಕೊಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಥ್ಯಾಂಕ್ ಯು ಪೂಜಾ. ಥ್ಯಾಂಕ್ ಯು. ನನ್ನ ಮಾತು ಕೇಳಿ ನನಗೆ ಆನೆ ಬಲ ಬಂದಂಗಾಯ್ತು. ಹೆಂಡತಿ ಆದವಳು ಇಷ್ಟು ಸಪೋರ್ಟ್ ಮಾಡಿದ್ರೆ ಸಾಕು, ಎಂಥ ಸಿಚುವೇಶನ್ ಬಂದರೂ ನಾವು ಫೇಸ್ ಮಾಡ್ಬೋದು. ಎಲ್ಲ ಒಳ್ಳೇದೇ ಆಗುತ್ತೆ, ಧೈರ್ಯವಾಗಿರು. ನೀವು ಯಾಕೆ ಇಲ್ಲಿಗೆ ಬಂದ್ರಿ? ಯಾಕೆ ಅಂದರೆ ನಾನು ನಿನ್ನ ಪರಮಾಪ್ತ ಶತ್ರು. ನೀನೆಲ್ಲೋ ನಾನಲ್ಲೇ. ಕತ್ತಲ್ಲಿ ನೆರಳು ನಿನ್ನ ಬಿಟ್ಟು ಹೋಗ್ಬಿಡ್ತದೆ, ಆದರೆ ನಾನು ಅದೇ ಕತ್ತಲ್ಲಿ ಬ್ಯಾಟ್ರಿ ಹಾಕ್ಕೊಂಡು ನಿನ್ನ ಹಿಂದಿಂದನೇ ಬರ್ತೀನಿ. ಬೇಕಿದ್ರೆ ನೀನು ನನ್ನನ್ನು ಬೆನ್ನಿಗೆ ಬಿದ್ದಿರೋ ಬೇತಾಳ ಅಂತಲಾದರೂ ಅಂದ್ಕೋ, ಶಾಪ ಅಂತಲಾದರೂ ಅಂದ್ಕೋ. ಒಟ್ಟಿನಲ್ಲಿ ನಾನು ನಿನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ನಿನ್ನ ನೆಮ್ಮದಿ ಹಾಳು ಮಾಡಿದ್ರೇ ನಾನು ನೆಮ್ಮದಿಯಾಗಿರೋದು. ಇದೆಲ್ಲದರ ಹಿಂದೆ ನೀವು ಇದೀರಾ ಅಂತ ಗೊತ್ತಿತ್ತು. ನಿಮ್ಮ ಗುರಿ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಈಗೆಲ್ಲ ಕ್ಲಿಯರ್ ಆಯಿತು. ವಿಲ್ಲು ಕಾಣೆಯಾಗೋದಕ್ಕೂ ನೀವೇ ಕಾರಣ ಅಲ್ವಾ? ಹೇಳಿ, ಹೇಗೆ ಮಾಡಿದ್ರಿ, ಯಾವಾಗ ಮಾಡಿದ್ರಿ? ಏನೋ ವಿಲ್ ಕಳೆದೋಗಿದ್ಯಾ? ವಿಲ್ ಕಳೆದೋಗಿದೆಯೋ ಅಥವಾ ಅದಿರಲೇ ಇಲ್ವೋ? ಅಂದರೆ ಇಲ್ಲಿವರೆಗೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನನ್ನ ಹತ್ರ ವಿಲ್ ಇದೆ, ಅದರ ಪ್ರಕಾರ 51% ಶೇರ್ಗೆ ನಾನು ಓನರ್ ಅಂತ ಹೇಳ್ಕೊಂಡ್ಬಿಡ್ತಾ ಇದೆಯಾ? ಫ್ರಾಡ್. ಇಟ್ ಇಸ್ ಇಲ್ಲಿ ಗೊತ್ತಿಲ್ಲ ನನಗೆ. ಯಾಕೆ ಮೌನ ಆಗ್ಬಿಟ್ಟೆ? ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಪ್ರೂಫ್ ಕೇಳ್ತಿದ್ರಲ್ಲ, ಏನು ತೋರಿಸ್ತೀಯ? ಈಗಲೂ ಕಾಲ ಮಿಂಚಿಲ್ಲ, ಏನಾದರೂ ಮಾಡು. ಸಾಧ್ಯವಾದರೆ ಆ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ವಿಶ್ವಾಸಕ್ಕೆ ತಗೊಂಡು ಓಟ್ ಹಾಕ್ಸ್ಕೊಳಕ್ ನೋಡು. ಸಾಧ್ಯವಾದ ಏನೇಳೋ, ಸಾಧ್ಯ ಆದರೆ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಒಂದು ತಿಳ್ಕೊಳ್ಳಿ, ಒಳ್ಳೆಯವನಿಗೆ ದೇವರು ಕಷ್ಟ ಕೊಡ್ತಾನೆ, ಅದರ ಕೈ ಬಿಡಲ್ಲ. ಕೆಟ್ಟವನಿಗೆ ತುಂಬ ಕೊಡ್ತಾನೆ, ತುಂಬ ಎತ್ತರ ಕರ್ಕೊಂಡು ಹೋಗ್ತಾನೆ, ತಿದ್ಕೊಳ್ಳೋದಕ್ಕೆ ಅವಕಾಶನೂ ಕೊಡ್ತಾನೆ. ಆದರೆ ನೋಡೋಷ್ಟು ನೋಡಿ ಒಂದಿನ ಕೈ ಬಿಟ್ಬಿಡ್ತಾನೆ. ಎಡವೋದಕ್ಕೂ ಎತ್ತರದಿಂದ ಬೀಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಒಳ್ಳೆಯವರು ಎಡವುತ್ತಾರೆ, ಕೆಟ್ಟವರು ಎತ್ತರದಿಂದ ಬೀಳ್ತಾರೆ. ಎಷ್ಟು ಎತ್ತರದಿಂದ ಬೀಳ್ತಾರೆ ಅಂದರೆ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಲೆಕ್ಕಾಚಾರ ಬೇರೆ, ಆದರೆ ಅದು ದೇವ್ರದ್ದು ಬೇರೆನೇ ಲೆಕ್ಕಾಚಾರ. ಲೆಟ್ಸ್ ಸಿ. ಅದ್ಗೆ ಅಣ್ಣ ಅದು ವಿಲ್ ಏನೋ ಕಳೆದೋಯ್ತು ಅಂತ ಹೇಳಿದ್ರಲ್ವಾ, ಅದು ಅಷ್ಟೊಂದು ಮುಖ್ಯವಾದದ್ದು ಅದ್ಗೆ? ಹೌದು ಸುಧಾ, ತುಂಬಾ ಇಂಪಾರ್ಟೆಂಟ್ ವಿಲ್ ಅದು. ನಿಮ್ಮ ತಂದೆ ಒಂದು ವಿಲ್ ಬರೆದಿಟ್ಟಿದ್ರು. ಆ ವಿಲ್ ಪ್ರಕಾರ ಅವ್ರ ಹೆಸರಲ್ಲಿರೋ ಶೇರ್ಸು ಅವ್ರ ನಂತರ ಗೌತಮ್ ಅವ್ರ ಹೆಸರಲ್ಲಿ, ಮನೆಯವ್ರ ಹೆಸರಲ್ಲಿ ವರ್ಗಾವಣೆ ಮಾಡಿದ್ರು. ಆದರೆ ಕಂಪ್ನಿ ಶೇರ್ ಹೋಲ್ಡರ್ಸು ಆ ಥರದ್ದೊಂದು ವಿಲ್ಲೇ ಇಲ್ಲ, ಗೌತಮ್ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ವಾದ ಮಾಡ್ತಿದ್ದಾರೆ. ಆ ಥರದ್ದೊಂದು ವಿಲ್ ಇದ್ದರೆ ಅದನ್ನು ತಂದು ತೋರಿಸಿ ಆಗಲೇ ಒಪ್ಕೊಳ್ತೀವಿ, ಇಲ್ಲ ಅಂದರೆ ಕಂಪನಿ ಚೇರ್ಮನ್ಶಿಪ್ಪಿಂದ ಕೆಳಗಿಳಿಯಿರಿ ಅಂತ ಮಾತಾಡ್ತಿದ್ದಾರೆ. ಅವ್ರ ಬಾಯಿ ಮುಚ್ಚೋಣ ಅಂದರೆ ಆ ವಿಲ್ಲು ಕಾಣಿಸ್ತಿಲ್ಲ. ಅಲ್ಲ ಅದ್ಗೆ, ಅದು ಕಾಣಿಸಿದ್ರೆ ಏನಾಯ್ತು? ಅದರಲ್ಲಿರೋದು ಬದಲಾಗಲ್ವಲ್ಲ, ಅದು ಹಾಗೆ ಇರುತ್ತೆ. ಮತ್ತ್ಯಾಕೆ ಚಿಂತೆ? ಅದು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು ಸುಧಾ. ದಾಖಲೆ ಏನಿದೆ, ಡಾಕ್ಯುಮೆಂಟ್ಸ್ ಏನಿದೆ ಅಂತ ಸಾಕ್ಷಿ ಕೇಳ್ತಾರೆ. ಅಲ್ಲ ಅದ್ಗೆ, ಆತ್ಮಸಾಕ್ಷಿಗಿಂತ ದೊಡ್ಡ ಸಾಕ್ಷಿ ಬೇಕಾ? ಆತ್ಮಸಾಕ್ಷಿ ನಮಗಷ್ಟೇ ಇದ್ರೆ ಸಾಲದು ಸುಧಾ, ಎದುರುಗಡೆ ಇರೋರ್ಗೂ ಅದಿರಬೇಕು. ಅವ್ರೆಲ್ಲಾನು ಬಿಟ್ಟು ನಿಂತರೆ
ಈ ಆತ್ಮಸಾಕ್ಷಿ ಆಣೆ ಪ್ರಮಾಣ ಯಾವುದು ನಡೆಯಲ್ಲ. ದಾಖಲೆ ಇಟ್ಟು ಮಾತಾಡಬೇಕು, ಆಗಲೇ ಅವ್ರು ಒಪ್ಕೊಳ್ಳೋದು. ನೀವು ಹೇಳಿದ್ದು ನಿಜಾನೇ ಅದ್ಗೆ. ಆದ್ರೆ ಅದ್ಗೆ ಆ ವೆಲ್ ಇದ್ದಕ್ಕಿದ್ದಾಗೆ ಎಲ್ಲಿ ಹೋಯ್ತು? ಅಲ್ಲ, ಅದಕ್ಕೇನು ಕೈ ಕಾಲು ರೆಕ್ಕೆ ಪುಕ್ಕ ಇಲ್ವಲ್ಲ, ಅದು ಹೆಂಗದ್ಗೆ ಹಂಗೆ ಕಳ್ದೋಗುತ್ತೆ? ಇದ್ದಲ್ಲೇ ಇರ್ಬೇಕಲ್ವಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ವೆಲ್ಲಿಗೆ ಏನಾಯ್ತು, ಎಲ್ಲಿ ಹೋಯ್ತು, ಎಲ್ಲ ವಿಚಿತ್ರವಾಗಿದೆ. ಪಾಪ ಅದ್ಗೆ ಅಣ್ಣ ಕೊನೆ ಕ್ಷಣದಲ್ಲಿ ಹಿಂಗಾಗೋಯ್ತು. ಅಣ್ಣನ ನೆನ್ಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅವ್ರ ಹೆಗಲ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಸುಧಾ. ಅದನ್ನು ಅವರೇ ನಿಭಾಯಿಸ್ಕೋಬೇಕು. ನಾವು ಸಮಾಧಾನ ಹೇಳ್ಬೋದಷ್ಟೇ, ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಅವ್ರು ಯಾರಿಗೂ ಅನ್ಯಾಯ ಮಾಡಲ್ಲ, ಯಾರಿಗೂ ಕೇಳಿ ಬಯಸಲ್ಲ. ಅಂಥವ್ರಿಗೆ ಯಾಕೆ ಈ ರೀತಿ ಆಗುತ್ತೆ ಅಂತ ನನಗಂತೂ ಅರ್ಥ ಆಗಲ್ಲ. ಅದ್ಗೆ ಇದೊಂಥರ ದೇವ್ರು ಕೊಡ್ತಿರೋ ಪರೀಕ್ಷೆ ಅನ್ಸುತ್ತೆ. ಕುಲ್ಮೇಲಿ ಬೆಂದಾಗೆ ಅಲ್ವಾ ಚಿನ್ನ ಇನ್ನಷ್ಟು ಹೊಳೆಯೋದು. ನೋಡ್ತಾ ಇರಿ, ಅಣ್ಣ ಈ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ತಾನೆ. ಪಾಪ ಅದ್ಗೆ ತುಂಬಾ ಗಾಬರಿ ಮಾಡ್ಕೊಂಡಿದ್ದಾರೆ. ಆದ್ರೆ ಹೇಳ್ಕೊತಾ ಇಲ್ಲ ಅಷ್ಟೆ. ಅವ್ರ ಹೆಸರಿಗೆ ತೆಗ್ದಾಗೆ ಇವ್ರು ನಿಜವಾಗ್ಲೂ ಭೂಮಿನೇ. ಎಲ್ಲ ಭಾರನೂ ಹೊರ್ತಾರೆ, ಆದ್ರೆ ಸುತ್ತೋದ್ ಮಾತ್ರ ನಿಲ್ಸಲ್ಲ. ಇಂಥವ್ರನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಿಜವಾಗ್ಲೂ ಅಣ್ಣ ಪುಣ್ಯ ಮಾಡಿದ್ದಾರೆ. ಸರ್, ಎಲ್ಲರೂ ಬಂದಿದ್ದಾರೆ, ಮೀಟಿಂಗ್ ಶುರು ಮಾಡ್ಬೋದಲ್ಲ? ಶುರು ಮಾಡೋಣ. ಒಂದು ನಿಮಿಷ. ಅಷ್ಟು ದೂರದಿಂದ ಬೋರ್ಡ್ ಮೀಟಿಂಗ್ ಅಂತಲೇ ಬಂದಿದ್ದೀನಿ ನಾನು. ನನ್ನ ಬಿಟ್ಟು ಮೀಟಿಂಗ್ ಮಾಡಿದ್ರೆ ಹೇಗೆ? ನೀವು ಯಾಕ್ರಿ ಬಂದ್ರಿ ಇಲ್ಲಿಗೆ? ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ದಯವಿಟ್ಟು ಯಾರಾದರೂ ಹೇಳ್ರಪ್ಪ ಡೈರೆಕ್ಟರ್ಸು. ಇದೇನು ಸರ್ ಹೀಗೆ ಕೇಳ್ತೀರಾ? ಇವರು ನಮ್ಮ ಕಂಪ್ನಿ ಶೇರ್ ಹೋಲ್ಡರ್ಸೇ, ಅದಕ್ಕೆ ಬಂದಿದ್ದಾರೆ. ಅವರು ಕೇಳೋ ಹಕ್ಕಿದೆ ಸರ್. ಆನ್ಸರ್ ಸಿಗ್ತಾ? ಕೂತ್ಕೋಬೋದಲ್ಲ? ಓಕೆ, ಥ್ಯಾಂಕ್ ಯು. ಈಗ ಮೀಟಿಂಗ್ ಶುರು ಮಾಡ್ಬೋದು. ಆ್ಯಕ್ಚುಲಿ ಏನಂದರೆ, ಇವತ್ತು 10 ಗಂಟೆಗೆ ಈ ಮೀಟಿಂಗ್ ಅರೇಂಜ್ ಮಾಡಿದ್ವಿ. ಆದರೆ ಪ್ರೀ ಶೆಡ್ಯೂಲ್ಡ್ ಮೀಟಿಂಗ್ ಒಂದು ಮುಂಚೆನೇ ಆಗಿತ್ತು, ಅದನ್ನು ಮರ್ತೇ ಬಿಟ್ಟಿದ್ವಿ. ಒಂದು 3 hours ಟೈಮ್ ಕೊಟ್ಟರೆ ಅದನ್ನು ಮುಗಿಸ್ಕೊಂಡು ಬಂದ್ಬಿಡ್ತೀವಿ, ಆಮೇಲೆ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ. ಗೌತಮ್ ದಿವಾನ್, ಅಲ್ಲಿವರೆಗೂ ನಾವು ಈ ಕಂಪನಿಯ ಡಾಕ್ಯುಮೆಂಟ್ಸ್ಗಳನ್ನ ನೋಡ್ಬೋದಲ್ವಾ? ಥ್ಯಾಂಕ್ ಯು. ಗೌತಮ್ ದಿವಾನ್, ವಿಲ್ ಒರಿಜಿನಲ್ ಇಲ್ಲ. ಇದನ್ನ ಹೇಗೆ ನಂಬೋದು? ನೋಡಿ, ಜೆರಾಕ್ಸ್ ಇದೆ. ಫೇಕ್ ಇರ್ಬೋದಲ್ವಾ? ನಿಮ್ಮ ಮೇಲೆ ಆರೋಪ ಇರದೇ ಇತ್ತಾನೆ. ಶೇರ್ಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ತಂದೆ ಯಾವುದೇ ವಿಲ್ಲನ್ನು ಬರೆದಿಲ್ಲ. ನೀವು ಫೇಕ್ ವಿಲ್ಲನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎದುರಿಗೆ ಇಟ್ಟು ಇಡೀ ಕಂಪನಿಯನ್ನ ಕಂಟ್ರೋಲಿಗೆ ತಗೊಂಡಿದ್ದೀರಿ ಅಂತ ಅಲಿಗೇಷನ್ ಇದೆ. ಇದನ್ನು ಕ್ಲಾರಿಫೈ ಮಾಡ್ಬೇಕಾನೆ ನೀವು. ಅದಕ್ಕೆ ಒರಿಜಿನಲ್ ವಿಲ್ನ ಪ್ರೆಸೆಂಟ್ ಮಾಡಲೇಬೇಕು. ಜೆರಾಕ್ಸ್ನ ಹೇಗೆ ಒಪ್ಕೊಳಕ್ಕಾಗುತ್ತೆ? ಇದು ಫೇಕ್ ಆಗಿರ್ಬೋದಲ್ವಾ? ನೋಡಿ, ಗೆಳೆಯ, ಅದು ಬೆಳಗ್ಗೆ ತಗೊಂಡ್ವಲ್ಲ ಒರಿಜಿನಲ್ಲು, ನೀನೇ ಎತ್ತಿಟ್ಕೊಂಡೆ, ತರಲಿಲ್ವಾ? ಮರ್ತ್ಬಿಟ್ಟ. ಅಯ್ಯೋ, ನೋಡಿ, ನಥಿಂಗ್ ಟು ಬರಿ. ನಾವು ತರಿಸ್ಕೊಂಡ್ಬಿಡ್ತೀವಿ. ಇನ್ನು 3 hours ನಾವು ಮೀಟಿಂಗಲ್ಲಿ ಇರ್ತೀವಲ್ಲ, ಬರೋಷ್ಟೊತ್ತಿಗೆ ಆ ಒರಿಜಿನಲ್ಲು ಬಂದ್ಬಿಟ್ಟಿರುತ್ತೆ. ನಡಿ ಗೆಳೆಯ, ನಡಿ. ಆಯ್ತು, 3 hours ತಾನೆ ಕಾಯ್ತು. 3 ಗಂಟೆ ನಂತರ ಒರಿಜಿನಲ್ ಡಾಕ್ಯುಮೆಂಟ್ ತಗೊಬನ್ನಿ ಪ್ಲೀಸ್. ಚುಟ್ಟು ಅಂತೈತೆ. ಏನನ್ನ ಇಷ್ಟೊಂದು ಖುಷಿಯಾಗಿದ್ಯಾ? ಖುಷಿಯಾಗಿದಿರುತ್ತೆ ಸಿಸ್ಟರ್. ನನ್ನ ಸಿಸ್ಟರ್ ಎಂಥ ದೊಡ್ಡ ಕಲಾವಿದೆ ಅಂತ ಹೆಮ್ಮೆ ಅನಿಸ್ತಾ ಇದೆ. ಕಲಾವಿದೆನಾ? ಕೊಟ್ಟಿಯಲ್ಲ ಸಿಸ್ಟರ್, ಅವಾರ್ಡ್ ವಿನ್ನಿಂಗ್ ಪರ್ಫಾರ್ಮೆನ್ಸು. ನಿನ್ನ ಕಣ್ಣೀರ್ ಮುಂದೆ ನಿನ್ನ ಮಗ ಕರಗಿ ನೀರಾಗಿ ಹರಿದೋಗ್ಬಿಟ್ಟ. ಅದೇನಾದ್ರೂ ಆಗ್ಲಿ, ನಾನು ನೋಡ್ಕೋತೀನಿ ಅಂತ ನಿನಗೆ ಶರಣಾಗ್ಬಿಟ್ನಲ್ಲ ಸಿಸ್ಟರ್. ಅದೇನು ಕಂಬಿಸೋದ್ ನೀನ?
ಈ ಕಣ್ಣೀರು ಅನ್ನೋದು ರಾಮಾಯಣ ಮಹಾಭಾರತ ಕಾಲದಿಂದ ಈಗಿನ ಸಿನಿಮಾ ಟಿವಿ ಸೀರಿಯಲ್ ರಿಯಾಲಿಟಿ ಶೋವರೆಗೂ ಎಲ್ಲದರಲ್ಲೂ ಕಣ್ಣೀರು ವರ್ಕೌಟ್ ಆಗುತ್ತೆ. ನೋಡಿದವ್ರಿಗೆ ಕಣ್ಣೀರು ಬರುತ್ತೆ, ಅವರ ಮನಸ್ಸು ಮೆಡೆಯುತ್ತೆ. ಸಿಸ್ಟರ್, ಕಣ್ಣೀರಿಗಿರೋ ತಾಕತ್ತಲ್ವ ಅದು? ಅದನ್ನ ನೀನು ರೈಟ್ ಟೈಮ್ ಯೂಸ್ ಮಾಡ್ಕೊಂಡೆ ಸಿಸ್ಟರ್. ಸೂಪರ್ ಸೂಪರ್ ಸಿಸ್ಟರು. ಏನು ಮಾಡೋದಣ್ಣ, ನಾನು ಹೆತ್ತ ಮಕ್ಕಳನ್ನ ಒಂದು ದಡ ಸೇರಿಸ್ಬೇಕು ಅಂತಂದರೆ ಏನಾದರೂ ಒಂದು ಮಾಡಬೇಕಲ್ವಾ? ಅದು ಅಲ್ಲದೆ ಆ ವಿಲ್ಲಲ್ಲಿ ನಮ್ಮ ಫ್ಯೂಚರ್ ಇದೆ ಅಂದಮೇಲೆ ನಮ್ಮ ಪ್ರಯತ್ನ ಸ್ವಲ್ಪ ಎಕ್ಸ್ಟ್ರಾ ಇರಬೇಕಲ್ವಾ ಅಣ್ಣ? ಅದಕ್ಕೆ ಒಂದು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ಟೆ. ಅದ್ಭುತ. ಅದನ್ನ ನೋಡಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ಅತ್ತೆ, ವರ್ನಾಸ್ ಬಂತು ಹ್ಯಾಪಿ ಮೂಡಿಂದ ಪ್ಯಾತೋ ಮಡಿಗೋ. ಅತ್ತೆ, ವಿಲ್ಲನ್ನ ಸರಿಯಾಗಿ ನೋಡಿದ್ರ? ಎಲ್ಲ ಕಡೆ ಹುಡುಕಿದ್ರ? ಇದೇ ನಮ್ಮ ಹೀಗೆ ಕೇಳ್ತಾ ಇದೆಯಾ? ಗೌತಮ್ ನಾನು ಸೇರಿ ಹುಡುಕಿದ್ವಿ, ಎಲ್ಲೂ ಸಿಕ್ಕಿಲ್ಲ. ಹಾತೆ ನೀವು ಹುಡುಕಿದ್ರಿ, ಬಟ್ ಬೈ ಮಿಸ್ಟೇಕ್. ನೀವು ಗೊತ್ತಿಲ್ಲದೆ ಎಲ್ಲಾದರೂ ಇಟ್ಟಿರ್ಬೋದಲ್ವಾ? ಇನ್ನೊಂದ್ಸಲ ನೆನ್ಪು ಮಾಡ್ಕೊಂಡ್ರೆ ಸರಿಯಾಗಿ ಹುಡುಕಿದ್ರೆ ಸಿಕ್ಬೋದು, ಆ ಒಂದು ಹೋಪು. ಇಲ್ಲಮ್ಮ, ಅದು ಎಲ್ಲೆಲ್ಲೋ ಇಡೋ ವಸ್ತುನೂ ಅಲ್ಲ, ನಾನು ಆ ರೀತಿ ಇಡೋದೂ ಇಲ್ಲ. ಇಟ್ಟಿದ್ರೆ ನಾನು ಎಲ್ಲಾದರೂ ಸೇಫ್ ಆಗೇ ಇಟ್ಟಿರ್ತೀನಿ. ನಾನು ಮೊದಲು ಹಾಗೆ ಅನ್ಕೊಂಡೆ, ಮರ್ತು ರೂಮಲ್ಲಿ ಬೇರೆ ಎಲ್ಲಾದರೂ ಇಟ್ಟನ ಅಂತ. ಹಾಗೇನಾದರೂ ಇಟ್ಟಿದ್ರೆ ಯಾವತ್ತಾದರೂ ನನ್ನ ಕಣ್ಣಿಗೆ ಬಿದ್ದಿರ್ಬೇಕಲ್ವಾ ಅದು? ನನ್ನ ರೂಮಲ್ಲಿ ಸೇಫ್ ಜಾಗ ಅಂದರೆ ನನ್ನ ಲಾಕರು. ಅದನ್ನು ನಾನು ದಿನ ಓಪನ್ ಕೂಡ ಮಾಡ್ತಾ ಇರಲಿಲ್ಲ ಗೊತ್ತಾ? ವಿಲ್ ಅದರಲ್ಲೇ ಇದ್ದಿದ್ರೆ ನನಗೆ ಖಂಡಿತ ಸಿಕ್ಕಿರೋದು. ಸಿಕ್ಕಿಲ್ಲ ಅಂತಂದ್ರೆ ಅದರಲ್ಲಿ ಇಲ್ಲ ಅಂತ ತಾನೇ ಅರ್ಥ. ಯಾಕಂದ್ರೆ ಅದು ಎಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಗೊತ್ತಾ? ಹಾಗಾದ್ರೆ ಎಲ್ಲಿ ಹೋಗಿರುತ್ತೆ ಅಥವಾ ಅದು? ಅದೇ ಕಣಮ್ಮ, ನನಗೂ ಅರ್ಥ ಆಗ್ತಾ ಇಲ್ಲ. ನೋಡು ಭೂಮಿಕಾ, ಎಲ್ಲ ಡಾಕ್ಯುಮೆಂಟ್ಸ್ ಅದರಲ್ಲಿದೆ, ಇದು ಒಂದಿಲ್ಲ. ಅದೇ ತುಂಬ ಸ್ಟ್ರೇಂಜ್ ಅಂತ ಅನ್ನಿಸ್ತಾ ಇದೆ. ಅತ್ತೆ ನೋಡಿ, ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಬಟ್ ಮೇ ಬಿ ನೀವು ಲಾಕರಿಂದ ಏನಾದರೂ ತೆಗಿಬೇಕಾದ್ರೆ ಅಥವಾ ಇಡಬೇಕಾದ್ರೆ ಮರ್ತು ಆ ಫೈಲ್ನ ಬೇರೆ ಎಲ್ಲಾದರೂ ಇಟ್ಟಿರ್ಬೋದಲ್ವಾ? ಆರಾಮಾಗಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲಿಟ್ಟಿದ್ರೆ ಅಂತ ನೆನಪಾಗ್ಬೋದು. ನಾವು ಹುಡ್ಕೋಣ, ಎಲ್ಲರೂ ಸೇರಿ ಹುಡ್ಕೋಣ. ಏನಮ್ಮ ನೀನು, ನಾನು ಮೊದಲೇ ಅಪ್ಸೆಟ್ ಆಗಿದ್ದೀನಿ. ನೀನು ಈ ಥರ ಎಲ್ಲ ಕೇಳಿದ್ರೆ ನಾನು ಇನ್ನಷ್ಟು ಅಪ್ಸೆಟ್ ಆಗ್ತೀನಿ. ಆ ಫೈಲ್ ಸಿಗಲಿಲ್ಲ ಅಂತ ತಲೆನೋವು ಬಂತು, ನನ್ನ ತಲೆ ಸಿಡಿತಾ ಇದೆ. ಈಗ ನೀನು ಬಂದು ಹೀಗೆಲ್ಲ ಕೇಳಿದ್ರೆ ನಾನು ಏನಮ್ಮ ಮಾಡಲಿ? ನಾನು ಯಾವುದು ಯೋಚನೆ ಮಾಡೋ ಸ್ಥಿತಿಯಲ್ಲಿಲ್ಲ. ಅತ್ತೆ ಪ್ಲೀಸ್, ಅದು ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಭೂಮಿಕಾ, ಅರ್ಥ ಮಾಡ್ಕೊ. ಗೌತಮ್ ನನ್ನ ಕೈಯಲ್ಲಿ ಕೊಟ್ಟಿರೋ ವಿಲ್ ಕಳೆದಾಕಿದ್ದೀನಿ ಅಂತ ಈಗಾಗಲೇ ಗಿಲ್ಟ್ ಫೀಲ್ ಮಾಡ್ಕೋತಾ ಇದ್ದೀನಿ. ನನ್ನಿಂದ ಹೀಗೆಲ್ಲ ಆಯ್ತಲ್ಲ ಅಂತ ಎಷ್ಟು ಬೇಜಾರಾಗ್ತಿದೆ ನನಗೆ ಗೊತ್ತಾ ನಿನಗೆ? ಆ ಟೆನ್ಷನ್ ನನಗೆ ಮಾತ್ರ ಗೊತ್ತು. ನೀನು ಹೇಳ್ಬೇಡಮ್ಮ. ಅಣ್ಣ, ನೀನಾದ್ರೂ ಹೇಳೋಣ. ಹೌದಮ್ಮ ಭೂಮಿಕಾ, ನಾನು ಆಗ್ದಿಂದ ಅವಳನ್ನು ಸಮಾಧಾನ ಮಾಡಕ್ಕೆ ನೋಡ್ತಾ ಇದ್ದೀನಿ. ಅವಳು ಬರೀ ಟೆನ್ಷನ್ 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 ಅಂತಿದ್ದಾಳೆ. ನೀನೇನಾದರೂ ಮಾತಾಡಿದ್ರೆ ಇನ್ನಷ್ಟು ಟೆನ್ಷನ್ ಮಾಡ್ಕೋತಾಳೆ. ಭೂಮಿಕಾ, ಈ ಟೆನ್ಷನಿಂದ ಅವಳ BP ರೈಸ್ ಆಗಿ ಶೂಟಪ್ ಆಗಿಬಿಟ್ರೆ ನನಗೆ ಅದೇ ಭಯ. ಒಂದಕ್ಕೊಂದು ಅವಾಂತರ ಆಗಿಬಿಟ್ರೆ ಅವಳನ್ನು ಅವಳ ಪಾಡಿಗೆ ಇರಕ್ಕೆ ಬಿಡೋಣಮ್ಮ. ಮುಂದೆ ಏನಾಗುತ್ತೆ ಅದನ್ನು ನೋಡ್ಕೊಂಡ್ರೆ ಆಯ್ತು ಬಿಡು. ಇಲ್ಲ ಅಣ್ಣ, ಎಲ್ಲ ತಪ್ಪು ನಂದೇ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹುಷಾರಾಗಿ ಇಟ್ಟಿರ್ಬೇಕು ನಾನು ಅದನ್ನ. ಅತ್ತೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೀವು ಯಾವುದೋ ಬೇಕು ಅಂತ ಮಾಡಿಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಐ ಆಮ್ ರಿಯಲಿ ವೆರಿ ಸಾರಿ. ನನ್ನಿಂದ ನಿಮಗೆ ತೊಂದರೆ ಆಯಿತು. ರಿಯಲಿ ಸಾರಿ. ಭೂಮಿಕಾ, ಇರಲಿ ಬಿಡಮ್ಮ. ನಿನ್ನ ಟೆನ್ಷನ್ನು, ಗೌತಮ್ ಟೆನ್ಷನ್ನು ಎಲ್ಲ ನನಗೆ ಅರ್ಥ ಆಗುತ್ತೆ. ಸಾರಿ ಅಂಕಲ್. ಜೀವ ಬಂದ್ಯಾ? ಅಣ್ಣ ನಮ್ಮ ಮದುವೆಗೆ ಶೇರ್ಸ್ನ ಗಿಫ್ಟ್ ಆಗಿ ಮಾಡಿದ್ನಲ್ಲ, ಅದ್ರ ಪೇಪರ್ಸ್ ಕೊಡು. ಏನು ಹಾಗೆ ನೋಡ್ತಾ ಇದೆಯಾ? ಕೊಡು. ಬಟ್ ಸಡನ್ನಾಗಿ ಯಾಕೆ ಕೇಳ್ತಿದೀಯಾ? ಅಣ್ಣಂಗೆ ಕೊಡಬೇಕು. ಭಾವಂಗ ಯಾಕೆ?
ಕಂಪ್ನಿಯಲ್ಲಿ ಶೇರ್ಸ್ ರಿಲೇಟೆಡ್ ಏನೋ ಪ್ರಾಬ್ಲಮ್ ಆಗಿದೆಯಂತೆ, ಅದಕ್ಕೆ ಅವನಿಗೆ ವಾಪಸ್ ಕೊಟ್ಬಿಡೋಣ ಅಂತ. ಆದರೆ ಅದನ್ನು ಗಿಫ್ಟ್ ಥರ ಅಲ್ವಾ ಕೊಟ್ಟಿರೋದು? ಹಾಂ, ಬಟ್ ಇವಾಗ ಅಣ್ಣ ಪ್ರಾಬ್ಲಮಲ್ಲಿದ್ದಾನೆ ಅಲ್ವಾ, ಇದರಿಂದ ಅವ್ನಿಗೇನಾದರೂ ಹೆಲ್ಪ್ ಆಗುತ್ತೆ ಅಂದರೆ ಅದನ್ನು ಕೊಡೋದು ನನ್ನ ಡ್ಯೂಟಿ. ಅಣ್ಣಂಗಿಂತ ದೊಡ್ಡ ಗಿಫ್ಟ್ ಬೇಕಾ ನನಗೆ? ಅವನ ಪೇಪರ್ಸ್ ಕೊಡು, ಅಣ್ಣಂಗೆ ಕೊಟ್ಟು ಬರ್ತೀನಿ. ಜೀವ, ಏನಾಯಿತು? ಯಾಕೆ ಸೈಲೆಂಟ್ ಆಗಿದೆಯಾ? ಅದು ಮಹಿ, ನನ್ನಿಂದ ಒಂದು ತಪ್ಪಾಗ್ಬಿಟ್ಟಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅದೇನಾಗಿದೆ ಅಂದರೆ ರಾಜೇಂದ್ರ ಭೂಪತಿ ಅವರು ನಮ್ಮ ಕಂಪ್ನಿಲಿ ಇನ್ವೆಸ್ಟ್ ಮಾಡಿದಾರಲ್ಲ, ಅದಕ್ಕೆ ನಾನು ಅದಕ್ಕೆ ನೀನು ಅದು ಮಹಿ, ನನಗೆ ಅವರು ವಿತೌಟ್ ಸೆಕ್ಯೂರಿಟಿ ನನ್ನ ಮೇಲೆ ಹಾಗೆ ನಂಬಿಕೆ ಮೇಲೆ ಇನ್ವೆಸ್ಟ್ ಮಾಡಿದರು. ಆದರೆ ಆಡಿಟಿಂಗ್ ಪರ್ಪಸ್ಗೆ ಅಂತ ಸೆಕ್ಯೂರಿಟಿಗೆ ಏನಾದರೂ ಕೊಡಿ ಅಂತ ಕೇಳಿದ್ರಂತೆ. ಅದಕ್ಕೆ ನಾನು ಶೇರ್ ಪೇಪರ್ಸ್ನ ಸೆಕ್ಯೂರಿಟಿಗೆ ಅಂತ ಕೊಟ್ಟಿದ್ದೀನಿ. ಅದು ಅವ್ರ ಹತ್ರನೇ ಇದೆ. ಸಾರಿ ಮಹಿ, ನಾನು ನಿನಗೆ ಇನ್ಫಾರ್ಮ್ ಮಾಡಿ ಕೊಡಬೇಕಿತ್ತು, ಆದರೆ ಅರ್ಜೆಂಟಲ್ಲಿ ಹೇಳೋಕ್ಕಾಗಲಿಲ್ಲ. ಆಮೇಲೆ ಬಂದು ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ಈ ವಿಷಯನ ನಿನ್ನಿಂದ ಮುಚ್ಚಿಡೋ ಇಂಟೆನ್ಷನ್ ಅಂದು ಆಗಿರಲಿಲ್ಲ ಮಹಿ. ಯಾಕೆ ಜೀವ ಹೀಗೆ ಮಾಡಿದೆ? ನನ್ನನ್ನು ಕೇಳಿದೆ, ಯಾಕಿಂತ ಡಿಸಿಷನ್ ತಗೊಂಡೆ? ಅಟ್ಲೀಸ್ಟ್ ಇದನ್ನ ನಂಗೆ ಫಸ್ಟೇ ಇನ್ಫಾರ್ಮ್ ಮಾಡಬೇಕಲ್ವಾ? ನನಗೆ ಹೇಳಿದಿದ್ರೆ ಆಲ್ಟರ್ನೇಟಿವ್ ಬೇರೆ ಏನಾದರೂ ಥಿಂಕ್ ಮಾಡ್ಬೋದಾಗಿತ್ತು. ಅದು ಬಿಟ್ಟು ಶೇರ್ಸ್ನ ತೊಗೊಂಡೋಗಿ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ. ಸಾರಿ ಮಹಿ. ಏನು ಸಾರಿ? ನಾನು ಅದನ್ನ ನಿನಗೆ ಇಟ್ಕೋ ಅಂತ ಕೊಟ್ಟಿತ್ತು, ಹಾಗಂತ ಅದನ್ನ ನೀನು ಬೇರೆಯವ್ರಿಗೆ ತೊಗೊಂಡು ಹೋಗಿ ಕೊಡೋದಕ್ಕೆ ಏನು ರೈಟ್ಸ್ ಇದೆ ನಿನಗೆ? ಯಾರು ನಿನಗೆ ಆ ರೈಟ್ಸ್ ಕೊಟ್ಟಿದ್ದು? ಹೇಳಿದ್ನಲ್ಲ ಮಹಿ, ಆಮೇಲೆ ಬಂದು ಹೇಳೋಣ ಅಂತ ಅನ್ಕೊಂಡೆ ಅಷ್ಟೇ. ಅದನ್ನ ಮೊದಲೇ ಹೇಳೋದಕ್ಕೆ ಏನಾಗಿತ್ತು ನಿನಗೆ? ಎಂತ ಕೆಲಸ ಮಾಡಿದ್ಯಾ ಗೊತ್ತಾ ನೀನು? ಮಹಿ, ನೀನೇ ಯೋಚನೆ ಮಾಡು. ಅವ್ರು ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ಅಂತ. ಅವ್ರು ಕೇಳಿದಾಗ ಕೊಡೋದ್ರಲ್ಲಿ ತಪ್ಪೇನಿದೆ? ನಿನಗಿಷ್ಟು ಅರ್ಥ ಆಗಲ್ವಾ? ಅಷ್ಟು ದಡ್ಡನ ನೀನು? ಇಷ್ಟು ದೊಡ್ಡ ಬಿಸ್ನೆಸ್ ಬಿಲ್ಡ್ ಮಾಡಿದ್ಯಾ ಅಂತ ಚಿಕ್ಕ ವಿಷಯ ಗೊತ್ತಾಗಲ್ವಾ ನಿನಗೆ? ಏನು ಅರ್ಥ ಆಗಬೇಕು? ನೀನು ಉದ್ಧಾರ ಆಗ್ಲಿ ಅಂತಲ್ಲ ಅವ್ರು ಹೆಲ್ಪ್ ಮಾಡಿರೋದು, ನಮ್ಮ ಅಣ್ಣನ ಹಾಳು ಮಾಡಬೇಕು ಅಂತ ನಿನಗೆ ಹೆಲ್ಪ್ ಮಾಡಿದ್ದಾರೆ. ನಿನ್ನ ಹೆಗಲ್ ಮೇಲೆ ಗನ್ನಿಟ್ಟು ಅವನ್ನ ಟಾರ್ಗೆಟ್ ಮಾಡಿದ್ದಾರೆ. ನಿನ್ನನ್ನ ಅಣ್ಣನ ಅಗೇನ್ಸ್ಟ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ನಿನಗದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೋ. ನೀನ್ ಅನ್ಕೊಂಡಷ್ಟು ಒಳ್ಳೆಯವರಲ್ಲ ಅವರು. ಅವ್ರ ಇಂಟೆನ್ಷನ್ಸ್ ಸರಿ ಇಲ್ಲ. ಏನ್ ಹೇಳ್ತಿದ್ಯಾ ಮಹಿ? ಇರೋದನ್ನೇ ಹೇಳ್ತಾ ಇದ್ದೀನಿ. ಈಗ ಶೇರ್ಸ್ ಪೇಪರ್ ತಗೊಂಡಿದಾರಲ್ಲ, ಅದು ನೀನಾಗಿ ನೀನೇ ತಗೊಂಡು ಹೋಗಿ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ಯಾ. ಬಟ್ ನೋ, ಆ ಥರ ಒಂದು ಸಿಚುಯೇಷನ್ ಅವ್ರು ಕ್ರಿಯೇಟ್ ಮಾಡಿದ್ದಾರೆ ಸೊ ದಟ್ ನೀನು ಪೇಪರ್ಸ್ನ ತಗೊಂಡೋಗಿ ಅವ್ರಿಗೆ ಕೊಡಬೇಕು ಅಂತ. ಇಟ್ಸ್ ವೆರಿ ವೆಲ್ ಪ್ಲಾನ್ಡ್. ಅವರು ನಿನ್ನ ಹತ್ರ ಶೇರ್ಸ್ ಪೇಪರ್ಸ್ ತಗೊಂಡಿದ್ದಾರಲ್ವಾ, ಅದನ್ನ ಸೆಕ್ಯೂರಿಟಿ ಇಟ್ಕೊಂಡಿದ್ದಾರೆ ಅಂತ ನೀನ್ ಅನ್ಕೊಂಡಿದ್ಯಾ. ಬಟ್ ರಿಯಾಲಿಟಿನೇ ಬೇರೆ. ಅಣ್ಣನ ಕಂಪ್ನಿಯಲ್ಲಿ ಮೆಜಾರಿಟಿ ಶೇರ್ಸ್ ತಾವೇ ತಗೊಳ್ಳೋದಕ್ಕೆ ನೋಡ್ತಿದ್ದಾರೆ. ನಮ್ಮ ಫ್ಯಾಮಿಲಿ ಕಂಟ್ರೋಲ್ ಅಲ್ಲಿರೋ ಕಂಪ್ನಿನ ಅವ್ರ ಕಂಟ್ರೋಲ್ಗೆ ತಗೊಳಕ್ ನೋಡ್ತಾ ಇದ್ದಾರೆ. ಬ್ಯಾಕ್ ಹ್ಯಾಂಡ್ ಅಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕಂಪ್ನಿ ಅಣ್ಣನ ಕೈಯಿಂದ ತಪ್ಪು ಹೋಗುತ್ತೆ ಜೀವ. ನೀನ್ ಅನ್ಕೊಂಡಿರೋಷ್ಟು ಸಿಂಪಲ್ ಇಲ್ಲ ವಿಷಯ. ನೀನ್ ಯಾಕೆ ಅರ್ಥ ಆಗ್ತಿಲ್ಲ? ಅಣ್ಣ ಆಲ್ರೆಡಿ ಅವ್ರ ಬಗ್ಗೆ ವಾರ್ನ್ ಮಾಡಿದ್ದಾನೆ. ಅಂಥದ್ರಲ್ಲಿ ಈಗ ಶೇರ್ಸ್ ಪೇಪರ್ಸ್ನ ತಗೊಂಡು ಹೋಗಿ ಅವ್ರ ಕೈಗೆ ಕೊಟ್ಟಿದೀವಿ ಅಂತ ಅವ್ನಿಗೆ ಗೊತ್ತಾದ್ರೆ ಅವ್ನಿಗೆ ಹೇಗೆ ಆಗ್ಬೇಡ? ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿದ್ರೆ ಏನು ಹೇಳೋದು? ಮುಖ ತೋರ್ಸೋದಕ್ಕಾಗಲ್ಲ ಜೀವ. ಅವರು ನಿನಗೆ ಹೆಲ್ಪ್ ಮಾಡೋ ಮಾಡಿ ಸರಿಯಾಗಿ ಚೀಟ್ ಮಾಡಿದ್ದಾರೆ. ಸಚ್ ಅ ಚೀಟರ್. ಅದೇ ಅವ್ರ ಕ್ಯಾರೆಕ್ಟರ್. ನೀನು ಅನ್ಕೊಂಡಿರೋ ಹಾಗಲ್ಲ. ಇಲ್ಲ ಮಹಿ, ಅವ್ರು ಅಂಥವ್ರಲ್ಲ. ನನ್ಗೆ ಯಾವತ್ತೂ ಆ ಥರ ಅನಿಸಿಲ್ಲ. ತುಂಬ ಒಳ್ಳೆ ಪರ್ಸನ್ ಅವರು. ಅವರೇನು ಆ ಪೇಪರ್ಸ್ನ ಅವ್ರ ಹತ್ರನೇ ಇಟ್ಕೋಬೇಕು ಅಂತ ಅನ್ಕೊಂಡಿಲ್ಲ. ಜಸ್ಟ್ ಆಡಿಟಿಂಗ್ ಪರ್ಪಸ್ಗೋಸ್ಕರ ಸೆಕ್ಯೂರಿಟಿಗೆ ಅಂತ ಕೊಟ್ಟಿರೋದು. ನಾನು ಇವಾಗ ಕೇಳಿದ್ರು ಆ ಪೇಪರ್ಸ್ನ ವಾಪಸ್ ಕೊಡ್ತಾರೆ. ನೀನು ಕೇಳಿದ ತಕ್ಷಣ ಅವರು ಶೇರ್ ಪೇಪರ್ಸ್ನ ನಿಂಗೆ ವಾಪಸ್ ಕೊಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ನೀನು ಸರ್ಕಸ್ ಮಾಡಿದ್ರು ಅದು ನಿಂಗೆ ವಾಪಸ್ ಸಿಗಲ್ಲ. ಬೇಕಿದ್ರೆ ಟ್ರೈ ಮಾಡಿ ನೋಡು. ಯಾಕೆ ಜೀವ ಹೀಗೆ ಮಾಡಿದೆ? ಹೋಗಿ ಹೋಗಿ ಅಂಥವ್ರನ್ನ ನಂಬಿದ್ಯಲ್ಲ. ಒಂದೇ ಒಂದ್ಸರಿ ಅವ್ರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಸರಿಯಾಗಿ ಯಾವ ಮಾರಿದ್ಯಾ? ಹಲೋ, ಮೀಟಿಂಗ್ ಯಾಕೋ ಪೋಸ್ಟ್ಪೋನ್ ಮಾಡಿದೆ? 3 ಅವರ್ಸಲ್ಲಿ ಏನಾಗುತ್ತೆ? ಇಲ್ದಿರೋ ವಿಲ್ನ ಎಲ್ಲಿಂದ ತೊಗೊಂಬರೋದು? 3 ಅವರ್ಸ್ ಆದ್ಮೇಲೆ ಆಗೋದು ಈಗ ಆಗುತ್ತೆ ಅಷ್ಟೇ ತಾನೇ? ಗೆಳೆಯ, ಒಂದು ಕೆಲಸ ಮಾಡೋಣ. ಒಂದು ಫೇಕ್ ವಿಲ್ನ ರೆಡಿ ಮಾಡೋಣ. ಏಯ್, ಏನೋ ಹೇಳ್ತಾ ಇದೆಯಾ? ಈಗಾಗಲೇ ಅವರು ನಾವು ಫೇಕ್ ವಿಲ್ ಮಾಡಿಸಿ ಮೋಸ ಮಾಡ್ತಾ ಇದೀವಿ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಈಗ ಅದನ್ನೇ ಮಾಡಿದ್ರೆ
ಮುಖ ಎತ್ಕೊಂಡು ತಿರ್ಗಾಡಕ್ಕಾಗುತ್ತೇನೋ? ಏನು ಹೇಳ್ತಾ ಇದೆಯೋ? ತಪ್ಪು ಅಂತ ನನಗೂ ಗೊತ್ತು ಕಣ. ಗೊತ್ತಾಗ್ದಿರೋ ಅಷ್ಟೇನು ದಡ್ಡ ಅಲ್ಲ ನಾನು. ನೋಡ, ನಮ್ಮ ಎದುರಾಳಿ ಧರ್ಮರಾಯನ ನಾವು ಹಾಗೆ ಇರೋಣ. ಆದರೆ ಅವನು ಶಕುನಿ ಕಣೋ. ಅವನ್ನ ಇದೇ ಥರ ಟ್ಯಾಕಲ್ ಮಾಡ್ಬೇಕು ನಾವು. ನಮ್ಮನ್ನು ನಾವು ಸೇಫ್ ಮಾಡ್ಕೊಳಕ್ಕೆ ಈ ಥರ ಮಾಡ್ತಾ ಇದ್ದೀವಿ ಅಷ್ಟೇನಪ್ಪ. ಇದ್ರಲ್ಲಿ ತಪ್ಪೇನೂ ಇಲ್ಲ. ಒಂದು ವಿಷಯ ತಿಳ್ಕೊಂಬಿಡ, ನಮ್ಮ ಉದ್ದೇಶ ಕರೆಕ್ಟಾಗಿದ್ದರೆ ನಾವು ತಪ್ಪು ಮಾಡಿದ್ರು ಅದು ಸರಿನೇ. ನಮ್ಮ ಉದ್ದೇಶ ಸರಿ ಇಲ್ಲ ಅಂದರೆ ನಾವು ಒಳ್ಳೇದು ಮಾಡಿದ್ರು ಅದು ಕೆಟ್ಟದ್ದು. ಆ ಆ್ಯಂಗಲಲ್ಲಿ ಹೇಳಿದೆ ಅಷ್ಟೆ. ಇಲ್ಲ ಕಣ, ನನ್ನ ಮನಸ್ಸು ಇದಕ್ಕೆಲ್ಲ ಒಪ್ಪಲ್ಲ. ಅಣ್ಣ, ಅವ್ರು ಹಾಗೆ ಮಾಡಿದ್ರು ಅಂತ ನಾವು ಅವ್ರ ಥರನೇ ಮಾಡಿದ್ರೆ ನಮಗೂ ಅವ್ರಿಗೂ ಏನೋ ವ್ಯತ್ಯಾಸ ಇರುತ್ತೆ ಹೇಳು. ಸರ್, ಇವಾಗ ಏನು ಮಾಡಬೇಕು? ನಮ್ಮ ಕೈಲಿ ಆಗಲ್ಲ ಅಂತ ಸೋಲೊಪ್ಕೊಂಡು ಕಂಪ್ನಿನವ್ರು ಕೊಟ್ಬಿಡೋಣ. ನೋಡ, ಸುಳ್ಳು ಹೇಳಿ ನಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿ ಹೋಗೋ ಬದಲು ಸತ್ಯ ಹೇಳಿ ಸೋಲೊಪ್ಕೊಳ್ಳೋದು ಒಳ್ಳೇದು. ಅವ್ರು ಗೆಲ್ಬೋದು, ಬಟ್ ಅವ್ರ ಗೆಲುವು ಭಾಳ ಟೆಂಪ್ರರಿ ಆಗಿರುತ್ತೆ. ನಾವು ತಪ್ಪು ಮಾಡಿಲ್ಲ ಅಂದಮೇಲೆ ಆ ದೇವ್ರು ನಮ್ಮ ಕಡೆ ಇರ್ತಾನೆ ಕಣೋ. ಒಂದಲ್ಲ ಒಂದಿನ ನಮ್ಮ ಕೈ ಹಿಡ್ದು ಎತ್ತಾನೆ. ಆ ನಂಬಿಕೆ ನನಗಿದೆ. ಗೆಳೆಯ, ಇದೇ ಕಣೋ ನಿನ್ನ ಸ್ಪೆಷಾಲಿಟಿ. ಎಲ್ಲರೂ ಎಲ್ಲಿ ಸೋತ್ವಿ ಅಂತ ತಲೆ ತಗ್ಗಿಸಿ ನಿಂತ್ಕೋತಾರೋ, ನೀನು ಅದೇ ಜಾಗದಲ್ಲಿ ಗೆದ್ದು ಎದ್ದು ನಿಲ್ತೀಯ. ಯುದ್ಧ ಸಾರ್ಬಿಟ್ಟಿದ್ದೀವಿ, ಕಷ್ಟ ಸುಖನ ಫೇಸ್ ಮಾಡೋಣ ಅಂತ ಚಾಲೆಂಜ್ ಮಾಡ್ತೀಯ. ಈ ಗುಣನೇ ಕಣೋ ನನಗೆ ತುಂಬ ಇಷ್ಟ ಆಗುತ್ತೆ. ಏನು ಮಾಡೋದು? ಹಬ್ಬ ಅಂದರೆ ಏನಾಗ್ಬೋದು? ನನ್ನ ಪೊಸಿಷನ್ನು, ನನ್ನ ಪೋಸ್ಟು, ನನ್ನ ಪವರು ಇದೆಲ್ಲ ಹೋಗ್ಬೋದು. ಆದರೆ ನನ್ನ ತನಾನ, ನನ್ನಲ್ಲಿರೋ ಟ್ಯಾಲೆಂಟ್ನ ಯಾರಿಂದನೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಕಣೋ. ಅಷ್ಟಿದ್ರೆ ಸಾಕು, ನಾನು ಏನು ಬೇಕಾದರೂ ಸಾಧನೆ ಮಾಡ್ತೀನಿ. ಕರೆಕ್ಟ್ ಗೆಳೆಯ. ಗೆಳೆಯ, ಒಂದು ವೇಳೆ ಆ ಥರನೇದ್ರು ಆದರೆ ಹೊಸ ಕಂಪ್ನಿ ಶುರು ಮಾಡ್ತೀನಾ?